ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ. ಜೀ ಕನ್ನಡದಲ್ಲಿ ಮಹಾನಟಿ ರಿಯಾಲಿಟಿ ಶೋ ಶುರುವಾಗಿ ಒಳ್ಳೆ ಮನೋರಂಜನೆಯನ್ನ ನೀಡ್ತಾ ಇದೆ. ಸಾಕಷ್ಟು ವೀಕ್ಷಕರು ಈ ಒಂದು ಶೋವನ್ನು ತಪ್ಪದೇ ನೋಡ್ತಾ ಇದ್ದಾರೆ. ವಿಭಿನ್ನವಾದ ರೀತಿಯಲ್ಲಿ ಕಂಟೆಂಟ್ಗಳನ್ನು ಈ ಒಂದು ಶೋ ನೀಡ್ತಾ ಇದೆ. ಸೊ ಮಹಾನಟಿ ಮೊನ್ನೆ ಒಂದು ಶುರುವಾಗಿದೆ ಅಂತ ಅನಿಸಿದ್ರೂ ಕೂಡ 13 ವಾರಗಳನ್ನು ಪೂರೈಸಿದೆ ಸ್ನೇಹಿತರೆ. ಇಷ್ಟು ದಿನ ಜಡ್ಜಸ್ ನೀಡಿದಂಥ ಟಾಸ್ಕ್ಗಳನ್ನು ಪೂರೈಸಿದಂಥ ಸ್ಪರ್ಧಿಗಳು ಇಂದು ಒಂದು ರೀತಿಯಾಗಿ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದ್ದಾರೆ. ಹಾಗಾದರೆ ಮಹಾನಟಿ ಕ್ವಾರ್ಟರ್ ಫಿನಾಲೆ ಹಂತಕ್ಕೆ ತಲುಪುವಂಥ 5 ಸ್ಪರ್ಧಿಗಳು ಯಾರು ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಕೂಡ ಶುರುವಾಗಿದೆ. ಶನಿವಾರ ಒಂದು ಭಾನುವಾರ ಏನು ನಡೆಯುತ್ತೆ ಅನ್ನುವಂಥ ಕುತೂಹಲ ಕೂಡ ಇದೆ. ಹಾಗಾದರೆ ಆ 5 ಸ್ಪರ್ಧಿಗಳು ಯಾರು ಅನ್ನುವಂಥ ವಿಚಾರವನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. 9 ಜನ ಸ್ಪರ್ಧಿಗಳಲ್ಲೂ ಕೂಡ ಯಾವುದೇ ರೀತಿಯ ಆತಂಕದ ವಾತಾವರಣ ಕಾಣಿಸ್ತಾ ಇಲ್ಲ. ಅಲ್ಲಿರುವವರು ಯಾರ ಜೊತೆಗೂ ಕೂಡ ಸ್ಪರ್ಧೆಗೆ ಬಿದ್ದಿಲ್ಲ. ತಮ್ಮಲ್ಲಿರುವಂಥ ಕಲೆಯನ್ನು ಪ್ರದರ್ಶನ ಮಾಡೋದಕ್ಕೆ ಇದೊಂದು ವೇದಿಕೆ ಅಂತ ತೃಪ್ತಿಯಿಂದಾನೇ ನೋಡ್ತಾ ಇದ್ದಾರೆ. ಯಾರು ಕೂಡ ನಾನು ಫಿನಾಲೆಗೆ ಹೋಗಬೇಕು, ಈಕೆ ಬರಬಾರ್ದು, ಕಾಂಪಿಟೇಷನ್ ಇದೆ, ಅದು ಯಾವುದೂ ಕೂಡ ಇಲ್ಲ. ಸಿಕ್ಕಿರುವಂಥ ವೇದಿಕೆಯನ್ನು ಯುಟಿಲೈಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ನಿನ್ನೆ ಹಾಗೆ ಇವತ್ತು ಮಹಾನಟಿ ವೇದಿಕೆಯಲ್ಲಿ ಕ್ವಾರ್ಟರ್ ಫಿನಾಲೆ ನಡೀತಾ ಇದೆ ಸ್ನೇಹಿತರೆ. ಸೊ ಮಹಾನಟಿ ಶುರುವಾದಾಗಿನಿಂದ ವಾರಕ್ಕೊಂದು ವಿಭಿನ್ನ ಕಂಟೆಂಟನ್ನು ನೀಡ್ತಾರೆ. ಅಂದರೆ ಆರಂಭದಲ್ಲಿ ವೇದಿಕೆ ಮೇಲೆ ಅಭಿನಯಿಸೋದಕ್ಕೆ ಕಾನ್ಸೆಪ್ಟ್ ಕೊಡ್ತಾ ಇದ್ದಂಥ ಜಡ್ಜಸ್ಗಳು ಇದೀಗ ಫೀಲ್ಡ್ಗೆ ಅವರನ್ನು ಬಿಡಲಾಗಿದೆ. ಸೊ ಇಂದು ಎಲ್ಲ ಮಹಾನಟಿಯರು ನಿಜವಾಗಿ ಕೂಡ ಆ್ಯಕ್ಟನ್ನು ಮಾಡ್ತಾ ಇದ್ದಾರೆ. ಧಾರಾವಾಹಿಗಳಲ್ಲಿ ಪಾತ್ರಗಳಿಗೆ ಟ್ವಿಸ್ಟ್ ಕೊಡುವಂತೆ ನಟಿಸ್ತಾ ಇದ್ದಾರೆ. ಸೀತಾರಾಮದಲ್ಲಿ ರಾಮನನ್ನು ತ್ಯಾಗ ಮಾಡುವಂತೆ, ಶ್ರಾವಣಿ ಸುಬ್ರಹ್ಮಣ್ಯದಲ್ಲಿ ಶ್ರಾವಣಿಗಾಗಿ ಜೊತೆಗಾರ್ತಿಯಾಗುವಂತೆ, ಲಕ್ಷ್ಮೀ ನಿವಾಸದಲ್ಲಿ ಜಯಂತ್ಗೆ ಟಾಂಗ್ ಕೊಡುವ ಹುಡುಗಿಯಾಗಿ, ಹೀಗೆ ಧಾರಾವಾಹಿಗಳ ಸೆಟ್ನಲ್ಲಿ ರಿಯಲ್ ಆಗಿ ಅಭಿನಯಿಸಿ ಅನುಭವವನ್ನು ಪಡ್ಕೊಂಡಿದ್ದಾರೆ. ಸೊ ಮಹಾನಟಿ ವೇದಿಕೆ ಒಂದು ರೀತಿಯಾಗಿ ಹೊಸಬರಿಗೆ ಟ್ರೈನಿಂಗ್ ಸೆಂಟರ್ ರೀತಿಯೇ ಆಗಿದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿರುವಂಥ ಎಲ್ಲ ಕಲಾವಿದರು ಕೂಡ ಮುಂದೆ ಸೀರಿಯಲ್ ಸಿನಿಮಾದಲ್ಲೂ ಕಾಣಿಸ್ಕೊಂಡ್ರು ಅಚ್ಚರಿ ಇಲ್ಲ ಸ್ನೇಹಿತರೆ. ಅದೇ ವೇದಿಕೆಗೆ ಇವರೀಗ ಸಿದ್ಧರಾಗ್ತಿರುವಂಥದ್ದು. ಸೊ 13 ವಾರಗಳ ಕಾಲ ರಂಜಿಸಿದವರು ಫೈನಲ್ ಹಂತಕ್ಕೆ ತಲುಪುವಂಥ ಒಂದು ಸಮಯ ಬಂದಿದೆ. ಸೊ ಈ ವಾರ ಕ್ವಾರ್ಟರ್ ಫಿನಾಲೆ ರೌಂಡ್ ನಡೀತಾ ಇದೆ. ಸೊ ಈಗಾಗಲೇ ಸ್ಪರ್ಧೆಯಲ್ಲಿ 9 ಮಹಾನಟಿಯರಿದ್ದು ಕ್ವಾರ್ಟರ್ ಫಿನಾಲೆಗೆ ಹೋಗೋದಕ್ಕಾಗೋದು 5 ಜನ ಮಾತ್ರ. ಹೀಗಾಗಿ ಇಂದು ಫಿನಾಲೆಗೆ ಹೋಗುವವರು ಕುಳಿತುಕೊಳ್ಳುವಂಥ ಸಿಂಹಾಸನ ಒಂದು ಅನಾವರಣ ಕೂಡ ಆಗಿದೆ. ಸೊ ಸಿಂಹಾಸನಗಳನ್ನು ನೋಡಿದಂಥ ಎಲ್ಲ ಸ್ಪರ್ಧಿಗಳು ಕೂಡ ಖುಷಿ ಕೂಡ ಆಗಿದ್ದಾರೆ. ಸೊ ನಾನೂ ಕೂಡ ಆ ಒಂದು ಸಿಂಹಾಸನದಲ್ಲಿ ಕೂರಬೇಕು ಅನ್ನುವಂಥ ಆಸೆ ಅವರಿಗೂ ಕೂಡ ಹುಟ್ಕೊಂಡಿದೆ. ಸೊ ಬಾಲ್ಯದ ದಿನಗಳನ್ನು ಯಾರಿಂದಾನೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಹಾಗಂತ ದೊಡ್ಡವರಾದ ಬಾಲ್ಯದ ದಿನಗಳಲ್ಲಿ ಆಡದಂತೆ ಆಡೋದಕ್ಕೂ ಕೂಡ ಆಗಲ್ಲ. ಸೊ ಈಗ ನಾವು ಇಷ್ಟು ದೊಡ್ಡವರಾಗಿ ಹೇಳ್ತೀವಿ ಬಾಲ್ಯದ ದಿನಗಳೇ ಚೆನ್ನಾಗಿತ್ತು ಅಂತ. ಸೊ ಸ್ಕೂಲು ಕಾಲೇಜಿಗೆ ಹೋಗಬೇಕಾದ್ರೆ ಯಾವಾಗ ನಾವೊಂದು ಕೆಲಸಕ್ಕೆ ಹೋಗ್ತೀವೋ ಅನ್ನುವಂಥ ಒಂದು ತುಡಿತದಲ್ಲಿರ್ತೀವಿ. ಸೊ ಅಂದಿನ ದಿನಗಳು ಕಣ್ಣು ಮುಂದೆ ಬಂದಾಗ ನೆನೆದು ನಕ್ಕು ಸುಮ್ಮನಾಗಬೇಕು ಅಷ್ಟೇ. ಸೊ ಮಹಾನಟಿ ವೇದಿಕೆಯಲ್ಲಿ ನಿರ್ದೇಶಕ ತರುಣ್ ಸುಧೀರ್ ಅವ್ರಿಗೂ ಕೂಡ ಬಾಲ್ಯದ ದಿನಗಳನ್ನು ಅವರು ಕೂಡ ನೆನೆಸಿದ್ರು. ಸಿಂಹಾಸನಗಳನ್ನು ಕಂಡ ತರುಣ್ ಸುಧೀರ್ ಮ್ಯೂಸಿಕಲ್ ಚೇರ್ ಆಟವನ್ನು ಕೂಡ ನೆನೆಸ್ಕೊಂಡಿದ್ರು. ಸೊ ಮ್ಯೂಸಿಕಲ್ ಚೇರ್ ನಮಗೆ ಲೈಫನ್ನು ಹೇಳ್ಕೊಟ್ಟಿದೆ. ಆದರೆ ಆ ವಯಸ್ಸಾಗಲಿ ಅದೆಲ್ಲ ನಮಗೆ ಗೊತ್ತೇ ಇರಲಿಲ್ಲ. ಸೊ ನಮ್ಮ ಸುತ್ತಮುತ್ತ ಏನೇನು ನಡೀತಾ ಇದೆ ಅದು ಯಾವುದು ಕೂಡ ಗೊತ್ತಿರಲಿಲ್ಲ. ನಮ್ಮ ಗುರಿಯ ಮೇಲೆ ಎಷ್ಟು ಫೋಕಸ್ ಆಗಿದ್ದೀಯಾ ಅನ್ನೋದನ್ನು ಹೇಳ್ಕೊಟ್ಟಿದೆ ಅಂತ ಬಾಲ್ಯದ ದಿನಗಳನ್ನು ನೆನೆಸ್ಕೊಂಡಿದ್ರು. ಇನ್ನು ಮಹಾನಟಿ ವೇದಿಕೆಯಲ್ಲಿ ಒಬ್ಬೊಬ್ಬರು ಅದ್ಭುತವಾದ ಪ್ರತಿಭೆಗಳೇ ಆಗಿದ್ದಾರೆ ಸ್ನೇಹಿತರೆ. ಸಾಕಷ್ಟು ಜನ ಈಗಾಗಲೇ ಅಭಿಮಾನಿಗಳನ್ನು ಕೂಡ ಹೊಂದಿದ್ದಾರೆ. ಹೀಗಾಗಿ ಫಿನಾಲೆಗೆ ಇವರೇ ಹೋಗಬಹುದು ಅಂತ ಅಭಿಮಾನಿಗಳು ಅಂದಾಜನ್ನು ಕೂಡ ಮಾಡ್ತಿದ್ದಾರೆ. ಸೊ ಪ್ರತಿ ವಾರ ಮಹಾನಟಿ ಶೋ ನೋಡುವವರು ಕೆಲವರ ಒಂದು ಹೆಸರನ್ನು ಕಮೆಂಟ್ ಮೂಲಕ ತಿಳಿಸಿದ್ದಾರೆ. ಸೊ ಮಹಾನಟಿ ವೇದಿಕೆಯಲ್ಲಿ ಫೈನಲ್ ಪ್ರವೇಶ ಮಾಡುವವರು ಗಗನ ಬಾರಿ, ಬಿಂದು ಹೊನ್ನಾಳಿ, ಪ್ರಿಯಾಂಕಾ, ಅಮೃತ, ಶ್ವೇತಾ ಭಟ್ ಅಂತ ಹೇಳ್ತಾ ಇದ್ದಾರೆ. ಈ 5 ಜನಕ್ಕೆ ಹೆಚ್ಚಿನ ಓಟು ಬಿದ್ದಿದೆ ಸ್ನೇಹಿತರೆ. ಸೊ ನಿಮ್ಮ ಪ್ರಕಾರ ಈ ಒಂದು ಮಹಾನಟಿ ಶೋನಲ್ಲಿ ಯಾರು ಒಂದು ಫಿನಾಲೆಗೆ ತಲುಪಬಹುದು? ನಿಮ್ಮ ಪ್ರಕಾರ ಬೆಸ್ಟ್ ಕಂಟೆಸ್ಟೆಂಟ್ ಯಾರು? ಮುಂದೆ ಯಾರು ಅದ್ಭುತ ಕಲಾವಿದರಾಗ್ತಾರೆ? ಯಾರನ್ನು ನೀವು ಸೀರಿಯಲ್ ಸಿನಿಮಾಗಳಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀರಾ? ಸೊ ಒಂದಷ್ಟು ಜನ ಕಮೆಂಟ್ ಮಾಡಿರೋ ಪ್ರಕಾರ ಗಗನಬಾರಿ, ಬಿಂದು ಹೊನ್ನಾಳಿ, ಪ್ರಿಯಾಂಕಾ, ಅಮೃತ, ಶ್ವೇತಾ ಭಟ್ ಇವರು 5 ಜನ ಫಿನಾಲೆಗೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಪ್ರಕಾರ ಯಾರು ಅನ್ನುವಂಥದ್ದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮಹಾನಟಿ ಶೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾರು ಫಿನಾಲೆ ವಿನ್ ಆಗಬಹುದು ಅದನ್ನು ಕೂಡ ನಿಮ್ಮ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.